ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಉತ್ತರ ಕರ್ನಾಟಕದೊಳಗೆ ಫೇಮಸ್ ಆಗಿದ್ದು ಗೋಧಿ ಹುಗ್ಗಿ ಮಾಡ್ಕೊಳಕತ್ತೀನಿ. ಮದುವೆ ಆಗಲಿ, ಫಂಕ್ಷನ್ ಆಗಲಿ, ಹಬ್ಬ ಹರಿದಿನಗಳಾಗಲಿ ಈ ಗೋಧಿ ಹುಗ್ಗಿ ಮಾಡ್ತೀವಿ. ಇವಾಗ ಅದಕ್ಕೆ ಏನೇನು ಬೇಕಂತ ನೋಡ್ಕೊಂಬರೋಣ. ಕೊಬ್ಬರಿ ತುರಿ, ತುಪ್ಪ, ಏಲಕ್ಕಿ, ಶುಂಠಿ, ಗಸಗಸೆ, 250 ಗ್ರಾಮ್ ಪಾಲಿಶ್ ಗೋಧಿ, 2 ಕಪ್ ಬೆಲ್ಲ. ಈ ಪಾಲಿಶ್ ಗೋಧಿ ಉತ್ತರ ಕರ್ನಾಟಕದ ಎಲ್ಲ ಅಂಗಡಿ ಮತ್ತು ಸೂಪರ್ ಮಾರ್ಕೆಟ್ ಒಳಗೆ ಅವೈಲಬಲ್ ಐತಿ. ಒಂದು ವೇಳೆ ಈ ಪಾಲಿಶ್ ಗೋಧಿ ಸಿಗಲಿಲ್ಲ ಅಂತಂದ್ರೆ ದಪ್ಪ ರವೆ ಬರುತ್ತೆ, ಅದನ್ನಾದರೂ ನೀವು ತೊಗೋರಿ. ಪಾಲಿಶ್ ಗೋಧಿ ಅಂದ್ರೆ ಗೋಧಿ ಮೇಲಿಂದ ಸಿಪ್ಪಿ ಎಲ್ಲ ತೆಗೆದಿರ್ತಾರೆ, ಹಾಗಾಗಿ ಅದು ಜಲ್ದಿ ಕುದೀತೈತಿ. ಇದನ್ನು ಒಂದು 2 ಅಥವಾ 3 ಸರಿ ಸ್ವಚ್ಛಗೆ ತೊಳ್ಕೊಬೇಕು. ನೀವು ಬೇಕಿದ್ರೆ ಈ ಗೋಧಿನ ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಮಾಡ್ಕೋಬೋದು. ನಾನು ಡೈರೆಕ್ಟಾಗೆ ಮಾಡ್ಕೊಳಕತ್ತೀನಿ. ಡೈರೆಕ್ಟಾಗಿ ಮಾಡ್ಕೊಂಡ್ರೆ ಒಂದಿಷ್ಟು ವಿಷಲ್ ಜಾಸ್ತಿ ತೊಗೋಬೇಕಾಗ್ತೈತಿ. ಒಂದು ಕುಕ್ಕರ್ಗೆ 6 ಕಪ್ ನೀರು ಹಾಕೋಬೇಕು. ಇನ್ನು 1 ಕಪ್ ನೀರು ಎಕ್ಸ್ಟ್ರಾ ಬೇಕಾಗ್ತೈತಿ, ಅದನ್ನು ಆಮೇಲೆ ಹಾಕ್ಕೊಳ್ಳೋಣ. ನೀರು ಕುದಿ ಬಂದಮೇಲೆ ತೊಳೆದಿಟ್ಕೊಂಡಿದ್ದು ಗೋಧಿ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಲೀಡ್ ಕ್ಲೋಸ್ ಮಾಡಿ 7ರಿಂದ 8 ಸೀಟಿ ತೊಗೋಬೇಕು, ಅಥವಾ 10 ಸೀಟಿ ಆದರೂ ನಡಿತೈತಿ. ಎಣ್ಣೆ ಯಾಕೆ ಹಾಕ್ಬೇಕಂದ್ರೆ ಇದು ವಿಷಲ್ ತೊಗೊಳ್ಳೋ ಹೊತ್ನಾಗ ನೀರೆಲ್ಲ ಉಕ್ಕಿ ಹೊರಗೆ ಚೆಲ್ಬಿಡುತ್ತೆ, ಜಾಸ್ತಿ ವೇಸ್ಟ್ ಆಗಿಬಿಡುತ್ತೆ ನೀರು. ಆಮೇಲೆ ಕುಕ್ಕರ್ನು ಎಲ್ಲ ಹೊಲಸಾಗ್ಬಿಡುತ್ತೆ. ಅದಕ್ಕೆ ನಾವು ಎಣ್ಣೆ ಹಾಕ್ಕೊಂಡು 7-8 ವಿಷಲ್ ತೊಗೊಂಡ್ರೆ ಗೋಧಿ ಸಾಫ್ಟಾಗಿ ಬೆಂದಿರುತ್ತೆ. ನೀವು ನೋಡ್ತಿರ್ಬೋದು ಎಷ್ಟು ಸಾಫ್ಟಾಗಿ ಬೆಂದೈತಿ. ಈ ಥರ ಸಾಫ್ಟಾಗಿ ಬರ್ಬೇಕಂದ್ರೆ ನೀವು ಮೀಡಿಯಮ್ ಫ್ಲೇಮ್ ಒಳಗೆ ಕುದಿಸ್ಕೋಬೇಕು. ಇದನ್ನ ಈ ಥರ ಸ್ಮ್ಯಾಶರ್ಲೇ ಸ್ಮ್ಯಾಶ್ ಮಾಡ್ಕೋಬೇಕು. ನನ್ನ ಕಡೆ ಗುಂಡುಟ್ ಐತಿ, ನಾನು ಅದರಲ್ಲೇ ಮಾಡ್ಕೊಳಕತ್ತೀನಿ. ಇಂಥದ್ದು ಇರಲಿಲ್ಲ ಅಂತಂದ್ರೆ ನೀವು ಸ್ಮ್ಯಾಶರ್ ಬರುತ್ತೆ, ಅದರಲ್ಲೇ ಆದರೂ ಮಾಡ್ಕೋಬೋದು. ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡ್ರೆ ಗೋಧಿ ಎಲ್ಲ ಫುಲ್ ಸಾಫ್ಟ್ ಆಗುತ್ತೆ. ಈಗ ಇದಕ್ಕೆ ಬೆಲ್ಲ ಹಾಕೋಬೇಕು. ನಾನು 2 ಕಪ್ ಬೆಲ್ಲ ಹಾಕೊಳಕತ್ತೀನಿ. ನೀವು ಸ್ವೀಟ್ ಕಡಿಮೆ ಆಗಬೇಕಂದ್ರೆ ಅರ್ಧ ಕಪ್ ಕಡಿಮೆ ಮಾಡಿಕೊಂಡು 1.5 ಕಪ್ ಬೆಲ್ಲ ಹಾಕೋಬೋದು. ಮತ್ತು 1 ಕಪ್ ನೀರು ಹಾಕೋಬೇಕು ಇದಕ್ಕೆ, ಯಾಕಂದ್ರೆ ಗಟ್ಟಿ ಇರುತ್ತೆ. ಬೆಲ್ಲ ಬೆಂದು ಕುದಿಬೇಕಂತಂದ್ರೆ 1 ಕಪ್ ನೀರು ಹಾಕಿ 10 ನಿಮಿಷ ಕುದಿಸ್ಕೋಬೇಕು ಇದನ್ನು. ಇದು ಹುಗ್ಗಿ ಕುದಿಯೋ ತನಕ ನಾವು ಇನ್ನೊಂದು ಸ್ಟವ್ ಮೇಲೆ ಡ್ರೈ ಫ್ರೂಟ್ಸು ಫ್ರೈ ಮಾಡ್ಕೋಬೇಕು. ಪ್ಯಾನ್ಗೆ ತುಪ್ಪ ಹಾಕಿ ಅದಕ್ಕೆ ಡ್ರೈ ಫ್ರೂಟ್ಸ್ ಹಾಕೋಬೇಕು. ಗೋಡಂಬಿ ಬಾದಾಮ್ ತೊಗೊಂಡೆ ನಾನು, ಮತ್ತು ಕಸಕಸಿ ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಆಗೋ ತನಕ ಹುರ್ಕೋಬೇಕು. ಈ ಕಡೆ 10 ನಿಮಿಷ ಆಗಿಂದ ಹುಗ್ಗಿನೂ ಗಟ್ಟಿಯಾಗೈತಿ. ಇಷ್ಟು ಸಾಕು ಕನ್ಸಿಸ್ಟೆನ್ಸಿ. ಇದು ಆರಿದ ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ. ಇದಕ್ಕೀಗ ಫ್ರೈ ಮಾಡಿದ್ದು ಡ್ರೈ ಫ್ರೂಟ್ಸ್ ಹಾಕ್ಕೋಬೇಕು. ಮತ್ತು ಶೇಂಗಾನ ಹುರಿದು ಸಿಪ್ಪಿ ತೆಗೆದಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿನಿ. ಕೊಬ್ಬರಿ, ಏಲಕ್ಕಿ, ಶುಂಠಿ ಪುಡಿ, ಮತ್ತು ಗೋಡಂಬಿ, ಬಾದಾಮು, ಗಸಗಸೆ ಫ್ರೈ ಮಾಡಿದ್ದು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಹಾಲು ತುಪ್ಪ ಹಾಕ್ಕೊಂಡು ತಿಂದ್ರೆ ಭಾಳ ಟೇಸ್ಟ್ ಇರ್ತೈತಿ. ಈ ಹುಗ್ಗಿ ಮಾಡಿದ ದಿನಕ್ಕಿಂತ ಮರುದಿವ್ಸ ತಿಂದ್ರೆ ಭಾಳ ಟೇಸ್ಟ್ ಇರ್ತೈತಿ. ಯಾಕಂದ್ರೆ ಬೆಲ್ಲ ಗೋಧಿ ಒಳಗೆ ಹೀರ್ಕೊಂಡು ಭಾಳ ರುಚಿ ಆಗುತ್ತೆ. ಇದು ಗೋಧಿ ಹುಗ್ಗಿ ಸ್ವಲ್ಪ ಮಾಡ್ಕೊಂಡ್ರೂ ಜಾಸ್ತಿ ಆಗಿಬಿಡುತ್ತೆ. ನಾವು 1 ಕಪ್ ಕ್ವಾಂಟಿಟಿ ಒಳಗೆ ಮಾಡ್ಕೊಂಡ್ರೆ ಇದು 10 ಪಟ್ಟು ಜಾಸ್ತಿ ಆಗುತ್ತೆ ಹುಗ್ಗಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.